ವಿನಯ್ ಸೋಮಯ್ಯ ಅವರ ಪ್ರತಿಭಟನಾ ಸ್ಥಳಕ್ಕೆ ಸದ್ಯ ಸಂಸ್ಥಾನದ ಯದುವೀರ್ ಅವರು ಆಗಮಿಸಿದ್ದಾರೆ. ಬನ್ನಿ ಅವರನ್ನ ಮಾತಾಡ್ಸೋಣ ಸರ್. ಈಗ ವಿನಯ್ ಸೋಮಯ್ಯ ಅವರ ಒಂದು ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3 ವಿರುದ್ಧ ಎಫ್ಐಆರ್ ಆಗಬೇಕು. ಪ್ರಥಮವಾಗಿ ನಾನು ವಿನಯ್ ಅವರ ಕುಟುಂಬ, ಅವರ ಸ್ನೇಹಿತರು ಮತ್ತು ಇಡೀ ನಮ್ಮ ಭಾಜಪಾ ಸಂಘಟನೆಗೆ ನನ್ನ ಸಾಂತ್ವನವನ್ನು ಅರ್ಪಿಸುತ್ತೇನೆ. ಎರಡನೇದು, ಕೊಡಗುವಲ್ಲಿ ನಿರಂತರವಾಗಿ ನಮ್ಮ ಕಾರ್ಯಕರ್ತರು ವಿನಯವು ಕೂಡ ಇಂಥ FIRಗಳನ್ನು ಅವ್ರ ಮೇಲೆ ಹಾಕಿ ನಿರಂತರವಾಗಿ ಅವ್ರ ಮೇಲೆ ಸುಮ್ಮನೆ ತೊಂದರೆ ಕೊಡುವಂಥದ್ದು ಕೆಲಸ ಇಲ್ಲಿ ಸ್ಥಳೀಯವಾಗಿ ನಡೀತಾ ಇರುವಂಥದ್ದು ನಮಗೆಲ್ಲರಿಗೂ ಗೊತ್ತಿರೋ ವಿಷಯ. ಇವತ್ತವರೆಗೂ ನಾವು ತಡೆದಿದ್ದೀವಿ, ಆದರೆ ಇಂಥ ಒಂದು ಕೃತ್ಯವನ್ನು ಆಗಿರೋದು ನಿಜಕ್ಕೂ ಖಂಡನೀಯ. ನಾವು ಯಾವುದೇ ರೀತಿ ಈ ಕಾಂಗ್ರೆಸ್ಸಿನ ಏನು ಸೇಡಿನ ರಾಜಕೀಯವನ್ನು ನಾವು ಬೆಂಬಲಿಸೋದಿಲ್ಲ ಮತ್ತು ಅದನ್ನ ತಡೆಯುವಂಥದ್ದು ಮುಂದೆ ಆಗೋದಿಲ್ಲ ಅಂತ ನಾವು ಹೇಳ್ತೀವಿ. ಅದನ್ನ ಅವ್ರು ನಿಲ್ಲಿಸಬೇಕು. ಏನೇ ಇದ್ರೂ ಇರೋವಂಥದ್ದು ವ್ಯವಸ್ಥೆಯಲ್ಲಿ ಅವರು ರಾಜಕೀಯ ಮಾಡಿಕೊಳ್ಳಿ. ಇಂಥ ಒಂದು ಹ್ಯಾರಸ್ಮೆಂಟು ಮತ್ತು ಪದೇ ಪದೇ ತೊಂದರೆ ಕೊಡುವಂಥದ್ದು ಕೆಲಸ ಅವರು ನಿಲ್ಲಿಸಲಿ. ಮತ್ತು ನಮ್ಮ ಏನು ವಿನಯ್ ಅವರಿದ್ದಾರೆ, ಅವರ ಏನು ಇದು ನಡೆದಿರೋವಂಥದ್ದು ಘಟನೆ ಏನಿದೆ ಅದಕ್ಕೆ ನ್ಯಾಯವನ್ನು ಸಿಗಲೇಬೇಕು. ಅದಕ್ಕಾಗಿ ನಾವು ತಾರ್ಕಿಕ ಹಂತವರೆಗೂ ನಾವು ತರ್ತೀವಿ. ವಿನಯ್ ಸೋಮಯ್ಯ ಅವ್ರ ಪರಿಚಯ ಇತ್ತಾ ಸರ್? ವೈಯಕ್ತಿಕವಾಗಿ ಪರಿಚಯ ಇಲ್ಲ, ಆದರೆ ಅಲ್ಲಿ ಕಾರ್ಯಕರ್ತರಾಗಿ ನಾವು ಸಿಗ್ತಾ ಇದ್ವಿ ಮತ್ತು ಅವರು ಸಾಮಾಜಿಕ ಜಾಲತಾಣವನ್ನು ಮೇಂಟೈನ್ ಮಾಡ್ತಾ ಇರೋ ಕಾರಣಕ್ಕಾಗಿ ನಮ್ಮ ಟೀಮ್ ಅವರು ಅವ್ರ ಜೊತೆ ಸಂಪರ್ಕದಲ್ಲಿದ್ದರು. ಈ FIR ರಿಜಿಸ್ಟರ್ ಆಗಿರೋ ಸಮಯದಲ್ಲೂ ಕೂಡ ಆ ಮಾಹಿತಿ ನಮ್ಗೆ ಬಂದಿತ್ತು. ನಾವು ಕೂಡ ಅದನ್ನ ಯಾವುದೇ ರೀತಿ ಒಂದು ಪರಿಹಾರ ತರಲಿಕ್ಕೆ ನಾವು ಕೂಡ ಪ್ರಯತ್ನ ಮಾಡ್ತಾ ಇದ್ವಿ. ಅದೆಲ್ಲ ಆಗ್ತಾ ಇತ್ತು ಪ್ರಕ್ರಿಯೆ. ಆದರೂ ಸಹ ಅವರು ನಮಗೆ ಗೊತ್ತಿರೋ ಹಾಗೆ ಏನು 3-4 ತಿಂಗಳಿಂದ ಭಾಳ ತೊಂದರೆಯನ್ನು ಕೊಡ್ತಾ ಇದ್ರು. ಸೊ ಇದು ಈ ಒಂದು ಸೇಡಿನ ರಾಜಕೀಯಕ್ಕೆ ಅವರು ಬಲಿಯಾಗಿದ್ದಾರೆ. ಈ ಸಂದರ್ಭದಲ್ಲಿ ನಿಮ್ಮ ಆಗ್ರಹ ಇದು ನಮ್ಮ ರಾಜ್ಯದ ವರಿಷ್ಠ ನಾಯಕರು ನಿನ್ನೆನೆ ಅವರು CBIಗೆ ಇದನ್ನ ಒಪ್ಪಿಸಬೇಕು ಅಂತ ಹೇಳಿದ್ದಾರೆ. ಯಾಕಂದರೆ FIR ಅಲ್ಲಿ ಅವರ ಡೆತ್ ನೋಟ್ ಪ್ರಕಾರ ಏನೇನು ಆರೋಪಗಳು ಇದ್ದಾವೆ ಅದನ್ನ ಅವರು ಸೇರಿಸಿಲ್ಲ ಅಂತ ಹೇಳಿದ್ದಾರೆ. ಸೊ ಅದು CBIಗೆ ಹಾಕ್ಲಿ, ನೋಡೋಣ. ಇದಿಷ್ಟು ಸಂಸದರಂತಹ ಯದುವೀರ್ ಅವರ ಮಾತುಗಳು. ಯದುವೀರ್ ಅವರು ಹೇಳ್ತಾ ಇರೋದೇನಂತಂದ್ರೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗಬೇಕು, ವಿನಯ್ ಅವರ ಸಾವಿಗೆ ನ್ಯಾಯ ಸಿಗಬೇಕು ಅನ್ನೋ ಮಾತನ್ನ ಹೇಳ್ತಾರೆ. ಕುಶಾಲನಗರದಿಂದ ಕ್ಯಾಮರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಕೊಡಗು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.